ಬಂದೇನಪ್ಪ ನೀನು? ಓ ಪಾಂಡುರಂಗ, ಎಷ್ಟು ಅಂತ ಕಷ್ಟ ಪಡ್ತೀಯ ನನಗೋಸ್ಕರ? ಅಯ್ಯೋ ಮಾಮ, ನೀನ್ ಹುಷಾರ್ ತಪ್ಪಿದ್ಯಾ ಅಂದ್ಮೇಲೆ ನಾನು ಇಲ್ಲಿಗೆ ಬರ್ಬಾರ್ದಾ? ನೀನೇ ಹೇಳು. ಮಾಮ, ನನಗ್ ಬಂದಿರೋ ಕಷ್ಟನ ಅದನ್ನ ನೀವು ತಗೊಂಡಿದ್ದೀರಾ. ಮಗಳೇ, ನಾನ್ ಮಾತು ಕೊಟ್ಟಿದ್ದೆ ನಿನಗೆ ಅಲ್ವಾ, ನಿನ್ನ ಸಂಸಾರ ಸುಖವಾಗಿರೋ ಹಾಗೆ ಮಾಡ್ತೀನಿ, ನಿನಗೆ ಕಿಂಚಿತ್ತು ತೊಂದರೆ ಆಗೋಲ್ಲ ಅಂತ. ಅದಕ್ಕೇನೆ ಮುಂದೆ. ಆದ್ರೆ ಮಾಮ, ನೀವು ನನ್ಗೋಸ್ಕರ ಅಷ್ಟೊಂದು ತೊಂದರೆ ಯಾಕೆ ತಗೊಂಡ್ರಿ? ಏನಾದ್ರೂ ಆದ್ರೆ ಆಗ್ಲಿ ಬಿಡಿ. ಅದ್ ಹೇಗೆ? ಅಯ್ಯೋ, ನಿನ್ನ ಅಪ್ಪ ಅವ್ವ ದಾರಿ ನೋಡ್ತಾ ಕಾಯ್ತಾ ಇದ್ದಾರೆ. ಅಲ್ಲಿ ಯಾವಾಗ ಅವರ ಮಡಿಲಲ್ಲಿ ಮೊಮ್ಮಕ್ಕಳು ಆಟ ಆಡ್ತಾರೆ ಅಂತ ಅವ್ರ ಮನಸ್ಸಲ್ಲೂ ಆಸೆ ಹುಟ್ಟಿಸಿದೆಯಲ್ಲ ನೀನು. ಮತ್ತೆ ಈಗ ಹೀಗ್ ಮಾತಾಡೋದಾ? ಇಲ್ಲಿ ನೋಡು, ಎಲ್ಲಾನು ಸರಿ ಹೋಗುತ್ತೆ, ಮುಂದೆ ನೋಡ್ತಾ ಇರು ಏನೇನೆಲ್ಲ ಆಗುತ್ತೆ ಅಂತ. ಆದ್ರೆ ಮಾಮ, ಇನ್ಮೇಲೆ ನಿಮ್ಗೆ ಯಾವ ತೊಂದ್ರೆನೂ ಆಗ್ಬಾರ್ದು ನೋಡಿ. ನಿಮ್ಮ ಆಶೀರ್ವಾದ ನಮ್ ಮೇಲಿರ್ಲಿ, ನಮ್ಗಷ್ಟೇ ಸಾಕು. ಇದೇ ಮಗಳೇ, ನನ್ನ ಆಶೀರ್ವಾದ ಇದೆ ನಿನ್ ಮೇಲೆ. ಇದೆಲ್ಲ ಪ್ರಾರಂಭ ಎಲ್ಲಿಂದ ಆಯ್ತು? ನಿಮಗೆ ಅಸಲಿ ಏನಾಗಿತ್ತು ಅಂತ ಏನು ಗೊತ್ತಿಲ್ಲ ನಮ್ಗೆ. ಆದ್ರೆ ನಮ್ಮನೆಯಿಂದ ಆ ಬೇಡದ ವಿಷಯಗಳು ಆ ಗಂಗಪ್ಪನಿಗೆ ಗೊತ್ತಾಗ್ತಿತ್ತು ನೋಡಿ. ಅವ್ರವ್ರ ಕರ್ಮಗಳಿಗೆ ನಿಮ್ ಕಡೆಯಿಂದ ಅವ್ರವ್ರ ಪಾಲಿನ ಶಿಕ್ಷೆ ಆಗ್ಲೇಬೇಕು ನೋಡಿ. ಆಗುತ್ತೆ ಆಗುತ್ತೆ, ಅದು ಆಗುತ್ತೆ. ಆದ್ರೆ ಯಾವಾಗ ಮಾಮ? ಅಯ್ಯೋ, ನಿಮ್ಮಂಥ ದೇವರಿಗೂ ಕಷ್ಟ ಅನುಭವಿಸ್ಬೇಕಾಯ್ತಲ್ಲ. ಅದು ಕೂಡ ಯಾರಿಂದ ಹೇಳಿ? ಆ ಗಂಗಪ್ಪನಂಥ ನೀಚ ಮನುಷ್ಯನಿಂದ ಅಲ್ವಾ? ನನ್ನ ಹೆಂಡತಿ ಕಡೆಯಿಂದನೂ ಕೂಡ ಅಲ್ವಾ? ಮಾಮ, ಅವ್ರಿಗೆ ಶಿಕ್ಷೆ ಯಾವಾಗ ಆಗುತ್ತೆ? ಯಾವ ಯಾವ ಕಾಲಕ್ಕೆ ಯಾವ ಯಾವ ಘಟನೆಗಳು ಆಗ್ಬೇಕು ಅಂತಿರುತ್ತೋ ಆಯಾ ಘಟನೆಗಳು ಆಗ್ತಾ ಇರುತ್ತೆ ಕಣಪ್ಪ. ಇದೆಲ್ಲದರ ಲೆಕ್ಕಾಚಾರ ಮೇಲಿರುತ್ತೆ. ಮಾಮ, ನಾವು ಆ ಪುಟ್ಟ ಹುಡುಗನ ಬಗ್ಗೆ ಕೇಳ್ಪಟ್ಟಿದ್ದೀವಿ. ಎಲ್ಲಿದ್ದಾನೆ ಅವನು? ಅವನು ಹೋಗಿದಾನಲ್ಲ ಕುರಿಗಳ ಮೇಯ್ಸೋಕೆ, ಕುರಿಗಳ ಜೊತೆ. ಮತ್ತೆ ಒಬ್ನೇ ಹೋಗಿದಾನವನು. ಮಾಮ, ಅವನೇನು ಸಾದಾ ಸೀದಾ ಹುಡುಗ ಅಲ್ಲ ನೋಡಿ. ಅಯ್ಯೋ, ಅವನಿಂದ ನಿಮಗೆ ಹುಷಾರಾಯ್ತು ಅಂತ ಕೇಳಿ ಖುಷಿ ಪಟ್ಟಿದೀವಿ ನೋಡಿ. ಅದು ನಿಜಾನೇ. ಮತ್ತೆ ಇಲ್ಲಿ ನೋಡಿ, ಇನ್ಮೇಲೆ ಇಲ್ಲಿ ಜಾಸ್ತಿ ದಿನ ಉಳಿಯಲ್ಲ ನಾನು. ನನ್ನ ಕೆಲಸ ಆದ ನಂತರ ಇಲ್ಲಿಂದ ನಾನು ಜಾಗ ಬದಲಾಯಿಸ್ತೀನಿ. ಆದ್ರೆ ನಿನಗೆ ಹೇಳ್ತಾ ಇದ್ದೀನಿ ಮಗಳೇ, ನಾನು ಈ ಬಿಡಾರ ಬಿಟ್ಟು ಇಲ್ಲಿಂದ ಹೊರಡೋ ಮುನ್ನ ನನ್ನ ಕಿವಿಗೆ ಒಂದು ಒಳ್ಳೆಯ ಸುದ್ದಿ ಬರಬೇಕು, ಆಯ್ತಾ? ಅರ್ಥ ಆಗ್ತಾ ಇದೆಯಾ ನಿನಗೆ? ಬಾ ಬಾ, ಮುಂದೆ ಬಾ, ಈ ಕಡೆ ಬಾ. ಸುಖವಾಗಿರಿ ಮಕ್ಕಳೇ. ನಿಮ್ಮೆಲ್ರಿಗೂ ಬಾಯಾರಿಕೆ ಆಗಿದೆ ಅಲ್ವಾ?
ಆದ್ರೆ ನಾನೇನ್ ಮಾಡ್ಲಿ? ಇಲ್ಲಿ ಹತ್ರದಲ್ಲಿ ಎಲ್ಲೂ ನೀರು ಸಿಗಲ್ಲ. ಇರಿ, ನಿಮ್ಮೆಲ್ರಿಗೂ ಈಗ ನೀರು ಕುಡಿಸ್ತೀನಿ. ಹೋಗಿ ಈಗ ನೀವೆಲ್ಲರೂ ಆರಾಮಾಗಿ ಹೊಟ್ಟೆ ತುಂಬ ನಿಧಾನವಾಗಿ ನೀರು ಕುಡೀರಿ. ಬಂದೇನಪ್ಪ ನೀನು? ಓ ಪಾಂಡುರಂಗ, ಎಷ್ಟು ಅಂತ ಕಷ್ಟಪಡ್ತೀಯ ನನಗೋಸ್ಕರ. ಅಯ್ಯೋ ಮಾಮ, ನೀನು ಹುಷಾರ್ ತಪ್ಪಿದ್ಯಾ ಅಂದ್ಮೇಲೆ ನಾನು ಇಲ್ಲಿಗೆ ಬರಬಾರ್ದಾ? ನೀನೇ ಹೇಳು. ಆ ಹುಡುಗಿಯ ಮೇಲೆ ಪ್ರಯೋಗ ಮಾಡಿದ್ರಲ್ವಾ, ಅದನ್ನ ನನ್ನ ಮೇಲೆ ಎಳ್ಕೊಳ್ಳೇಬೇಕಾಗಿತ್ತಲ್ವಾ? ಅದನ್ನ ನಿನ್ ಮೇಲೆ ಹೇಳ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ನೀನ್ ಮನ್ಸ್ ಮಾಡಿದ್ರೆ ಅದಾಗೆ ದೂರ ಹೋಗ್ತಾ ಇತ್ತು. ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ ದೇವ. ಅದೇನಂದ್ರೆ ಮಾನವ ಜನ್ಮ ಅಲ್ವಾ ಇದು? ಅಂದ ಮೇಲೆ ಈ ಜನ್ಮದ ನೀತಿ ನಿಯಮಗಳನ್ನ ಪಾಲಿಸಬೇಕು ಅಲ್ವಾ ನಾನು? ನನಗ್ ರುಕ್ಮಿಣಿ ಹೇಳಿದ್ಲು ನೀವ್ ಹೋಗಿ ಅಂತ. ಅವಳು ಕೇಳ್ಕೊಂಡ್ಲು ನನ್ನ ಹತ್ರ, ಹೇಗಾದ್ರೂ ಮಾಡಿ ಮಾಮ ಅವ್ರನ್ನ ಹುಷಾರ್ ಮಾಡು ಅಂತ. ಅಲ್ಲಿ ಅವ್ರ ಬಿಡಾರದಲ್ಲಿ ಜನರು ಇದ್ದಾರೆ, ಆದ್ರೆ ಕುರಿಗಳನ್ನೆಲ್ಲ ನೋಡ್ಕೊಳ್ಳೋದು ಯಾರು ಅಂತ ಹೇಳಿದ್ಲು. ಮತ್ತೆ ಮಾಮ ಅವ್ರನ್ನ ಗುಣಪಡಿಸೋದು ಯಾರು ಅಂತ. ನಿಮ್ಮ ಕುರಿಗಳನ್ನ ಮೀಸ್ಕೊಂಡು ಬಂದಿದ್ದೀನಿ ನೋಡಿ. ಅವುಗಳ ಹೊಟ್ಟೆ ತುಂಬಾ ಚೆನ್ನಾಗಿ ತುಂಬಿದೆ. ನೀನೇನ್ ತಲೆ ಕೆಡಿಸ್ಕೋಬೇಡ ಮಾಮ. ಹೌದಾ? ಅಯ್ಯೋ, ನನಗಾದ್ರೂ ಬೇರೆ ಇನ್ನೇನು ಬೇಕು? ಅಷ್ಟು ಮಾತ್ರ ಬೇಕಿರುತ್ತೆ ನೋಡು. ಈ ಕುರಿಗಳು ಹಸುಗಳು ನನ್ನ ಮಕ್ಕಳು ಕಾಣೋ. ಅವುಗಳ ಹೊಟ್ಟೆ ತುಂಬಿದ್ರೆ ನಾನ್ ನೆಮ್ಮದಿಯಿಂದ ಇರ್ತೀನಿ. ಸರಿ, ನಾನು ಹೋಗ್ಲಾ ಈಗ? ಈಗಲೇ ಏನಕ್ಕೆ ಹೋಗ್ತೀಯ? ಇನ್ನು ಇರು ಸ್ವಲ್ಪ. ಇವತ್ತಿನ ರಾತ್ರಿ ಉಳ್ಕೋ, ನಾಳೆ ಬೆಳಗ್ಗೆ ಸ್ವಲ್ಪ ಕೂತ್ಕೊಂಡು ಮಾತಾಡೋಣ. ಆಮೇಲೆ ಪ್ರಸಾದ ತಗೋ. ಭಜನೆ ಕಾರ್ಯಕ್ರಮ ಕೂಡ ಮಾಡಿಸ್ತೀನಿ. ಅದರಿಂದ ಜನರಿಗೆಲ್ಲ ದರ್ಶನ ಕೂಡ ಸಿಕ್ಕ ಹಾಗಾಗತ್ತಲ್ವಾ? ಯಾರಿಗೂ ಗೊತ್ತಿಲ್ಲ ತಾನೆ ನಾನು ಯಾರು ಅಂತ? ಇಲ್ಲ ಕಣಪ್ಪ. ಆದ್ರೆ ಅದರ ನಿಮಿತ್ತ ಜನರು ನಿನ್ನನ್ನು ನೋಡ್ಬೋದು. ಆಮೇಲೆ ಜನರಿಗೆ ತಿಳಿಯುತ್ತೆ. ಪಾಂಡುರಂಗನೇ ಖುದ್ದಾಗಿ ಬಂದಿದ್ದ ಬಾಳು ಮಾಮನ ಜಾಗಕ್ಕೆ ಕುರಿಗಳನ್ನ ನೋಡ್ಕೊಳ್ಳೋಕೆ ಅಂತ. ನಾನು ಹೇಳ್ತಾ ಇದ್ದೀನಿ ನಿಂಗೆ, ಆ ಗಂಗಪ್ಪನ ಸ್ವಲ್ಪ ನೋಡ್ಕೊ. ಅವನ ಕರ್ಮಗಳಿಗೆ ಏನಾದ್ರೂ ಶಿಕ್ಷೆ ಕೊಡು. ಈಗ ಇಲ್ಲಿಂದ ಜಾಗ ಬದಲಾಯಿಸಿ. ಇಲ್ಲಿನ ಕೆಲಸ ಎಲ್ಲ ಆಯ್ತಲ್ವಾ? ಇನ್ನು ಎಷ್ಟು ದಿನ ಅಂತ ಇಲ್ಲೇ ಇರ್ತೀರಾ? ಅದೇನಂದ್ರೆ ದೇವ, ನಮ್ಮ ಪರಿವಾರನ ಬೆನ್ನ ಮೇಲೆ ಹೊತ್ಕೊಂಡು ಅಲ್ದಾಡ್ತಾ ಇರ್ತೀನಿ ನಾನು. ಇವತ್ತು ಇಲ್ಲಿದ್ರೆ ನಾಳೆ ಇನ್ನೊಂದ್ ಕಡೆ. ಜಾಸ್ತಿ ದಿನ ಇಲ್ಲಿ ಇರಬೇಡ. ಅಲ್ಲಿ ಮುಂದಿನ ಊರಿನ ಜನರು ಕೂಡ ನಿನ್ಗಾಗಿ ಕಾಯ್ತಾ ಇರ್ತಾರೆ. ಎಷ್ಟೋ ಜನರು ಕಾತುರದಿಂದ ಇದ್ದಾರೆ. ದಾರಿ ನೋಡ್ತಾ ಕೂತಿದ್ದಾರೆ, ಮಾಮ ಯಾವಾಗ ಬರ್ತಾರೆ ಅಂತ. ಮಾಮ, ಒಂದ್ ವಿಷಯ ಹೇಳಬೇಕಿತ್ತು. ಹಾ ಹೇಳಿ. ಮೊದಲು ನೀವಿಲ್ಲಿ ಕೂತ್ಕೊಳ್ಳಿ. ಮಾಮ, ಎಲ್ಲ ಕುರಿಗಳನ್ನ ಒಂದೇ ಕಡೆ ಸೇರಿಸಿ ಬಂದಿದ್ದೀವಿ. ಹಸುಗಳನ್ನು ಕೂಡ ಸೇರಿಸಿದ್ದೀವಿ. ಒಳ್ಳೇದಾಯ್ತು. ಮಾಮ, ನಾಳೆ ಬೆಳಿಗ್ಗೆ ನಾವ್ ಇಲ್ಲಿಂದ ಹೊರಡ್ಬೋದಾ? ಹೊರಡಬೇಕು ಅಂತೀರಾ? ಪರವಾಗಿಲ್ಲ. ಸರಿ, ಒಂದ್ ಕೆಲಸ ಮಾಡಿ. ನಾಳೆ ಬೆಳಗ್ಗೆ ಅನ್ನೋ ಅಷ್ಟರಲ್ಲಿ ನಿಮ್ಮ ಕಿವಿಗೆ ಒಂದು ಒಳ್ಳೆಯ ಸುದ್ದಿ ಬರುತ್ತೆ. ಪ್ರಸಾದ ತಗೊಳ್ಳಿ, ಆ ಸುದ್ದಿ ಕೇಳಿಸ್ಕೊಳ್ಳಿ. ಆಮೇಲೆ ಆರಾಮಾಗಿ ಹೋಗಿರಂತೆ. ನಿಜ ಹೇಳ್ತಿದ್ರ ಮಾಮ? ಹೌದು. ಮಾಮ, ಮನೇಲಿ ಅವ್ವ ಇವಳು ವಿರುದ್ಧ ಇದ್ಲು. ನನ್ಗೆ ಇನ್ನೊಂದು ಮದ್ವೆ ಮಾಡಿಸ್ತೀನಿ ಅಂತ ಹೊರಟಿದ್ಲು. ಆದ್ರೆ ಇವಳು ಧೈರ್ಯ ಗೆಡ್ಲಿಲ್ಲ ನೋಡಿ, ಎಲ್ಲಾನು ಸಹಿಸ್ಕೊಂಡ್ಲು. ನನಗ್ ಗೊತ್ತಿತ್ತು ಮಾಮ ನಮ್ ಜೊತೆ ಇದ್ದಾರೆ ಅಂತ. ಮಾಮ, ನಿಮ್ಮ ಆಶೀರ್ವಾದ ನಮ್ ಜೊತೆ ಯಾವಾಗ್ಲೂ ಹೀಗೆ ಇರ್ಲಿ. ಇರುತ್ತೆ ಮಗನೇ, ನನ್ನ ಆಶೀರ್ವಾದ ಯಾವತ್ತೂ ನಿಮ್ಮ ಮೇಲಿರುತ್ತೆ. ತಲೆನೇ ಕೆಡಿಸ್ಕೋಬೇಡಿ, ನಿಮ್ಮ ಸಂಸಾರ ಯಾವಾಗಲೂ ಸುಖವಾಗಿರುತ್ತೆ. ಮಾಮ, ಈಗ ನಮ್ಗೆ ಅಪ್ಪನೆ ಕೊಡಿ.
ಈಗ ನಾವು ನೆಮ್ಮದಿಯಿಂದ ಮನೆಗೆ ಹೋಗ್ತೀವಿ ನೋಡಿ. ಸರಿ ಸರಿ, ಈಗ ಪೂರ್ತಿ ನಿಶ್ಚಿಂತೆಯಿಂದ ಮನೆಗೆ ಹೋಗಿ. ಈಗ ಏನು ತಲೆನೇ ಕೆಡಿಸ್ಕೋಬೇಡಿ. ಮಾಮ, ನಾನು ನಿಮ್ಗೋಸ್ಕರ ಲಡ್ಡು ತಂದಿದ್ದೀನಿ. ತಗೊಳಪ್ಪ. ಎಷ್ಟೇ ಕಷ್ಟಗಳು ಬರಲಿ, ಆದರೆ ಬಾಳಪ್ಪ ಎಲ್ಲರೂ ಕಷ್ಟಗಳಿಗೂ ಪರಿಹಾರ ಕೊಡ್ತಾನೆ. ಬಾಳಪ್ಪನ ಕೆಲಸ ಯಾವತ್ತೂ ನಿಲ್ಲಲ್ಲ. ತಗೊಳಪ್ಪ. ಅಣ್ಣ, ಅವ್ವ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅಯ್ಯೋ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ಇವಳು ಎಲ್ಲಿ ಹೋಗಿರ್ಬೋದು ಅಂತ. ಅಣ್ಣ, ಅತ್ತೆ ಒಳಗಡೆ ಅಂತೂ ಇಲ್ಲ. ಅಣ್ಣ, ನಾನು ಆಚೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅರೆ ಇರಿ, ಈಗ ತಾನೇ ಮಾಮ ಅವ್ರ ಜಾಗದಿಂದ ಬಂದಿದ್ದೀವಿ, ಸ್ವಲ್ಪ ಇರಿ. ಆದ್ರೆ ಅಣ್ಣ, ಅಮ್ಮ ನಾನು ಸ್ವಲ್ಪ ಅಕ್ಕಪಕ್ಕದವ್ರನ್ನ ವಿಚಾರಿಸಿ ನೋಡ್ತೀನಿ. ಈಗ ನಂಗೆ ನೆನಪಾಯ್ತು ನೋಡಿ, ಇವಳು ಆ ಗಂಗಪ್ಪನ್ ಭೇಟಿ ಮಾಡಕ್ ಹೋಗಿರ್ಬೋದು. ಬೇರೆ ಇನ್ನೆಲ್ಲಿಗೆ ಹೋಗ್ತಾಳೆ ಹೇಳಿ ಅವಳು? ಅಯ್ಯೋ, ಆದ್ರೆ ಅವಳು ಏನು ಹೇಳು ಹೋಗಿಲ್ವಲ್ಲ. ಅಯ್ಯೋಳು ಯಾವತ್ ಹೇಳ್ಬಿಟ್ಟು ಹೋಗ್ತಾಳೆ, ಇವತ್ ಹೇಳಿ ಹೋಗೋಕೆ. ಏನ್ ಮಾಡೋದೀಗ ಅಣ್ಣ? ಏನ್ ಮಾಡ್ಬೇಕು ಅಂತಂದ್ರೆ ಬರೋವರೆಗೂ ಕಾಯ್ಬೇಕು. ಬರ್ತಾಳೆ ಮನೆಗೆ ಅವಳು. ಅಣ್ಣ, ನಾವಿಷ್ಟೆಲ್ಲ ಹೇಳಿದ್ರು ಕೂಡ ಅಮ್ಮ ನಮ್ಮ ಮಾತು ಕೇಳಲ್ವಲ್ಲ. ಅಯ್ಯೋ, ಅದೇ ಸಮಸ್ಯೆ. ಮಾಮ ಅವ್ರೇನಾದ್ರೂ ಕೋಪ ಮಾಡ್ಕೊಂಡು ಇವಳಿಗೆ ಶಿಕ್ಷೆ ಕೊಟ್ರೆ ಇವಳಿನ ಸಹಿಸ್ಕೊಳಕ್ಕಾಗತ್ತಾ? ಹ? ಅಯ್ಯೋ, ನಾವ್ ಯಾರ್ ಸಹವಾಸ ಮಾಡ್ಬೇಕು, ಯಾರ್ ಜೊತೆ ಇರ್ಬೇಕು ಅನ್ನೋದು ನಮಗ್ ಅರ್ಥ ಆಗ್ಬೇಕಲ್ವಾ? ಈಗ ಯಾರ ಕೈಲಿ ಸಾಧ್ಯ ಇವ್ರಿಗೆ ಬುದ್ಧಿ ಹೇಳೋದಿಕ್ಕೆ? ನಾ ಅಡಿಗೆ ಮಾಡೋಕೆ ತಯಾರಿ ಮಾಡ್ಕೋತೀನಿ. ಸರಿ.